अरिहन्ताणं नमो सिद्धाणं नमो सिद्धाणं नमो आयर्याणं नमो आयर्याणं नमो वज्रायाणं वज्रायाणं नमो लोके सर्वसाहुणं मंगलम भगवान वीरो मङ्गलं भगवान् वीरो मंगलम गौतमो गणे मङ्गलं गौतमो गणे मंगलम कुंद कुंदार्यो मङ्गलं कुन्दकुण्डार्यो जैन धर्मोस्तु मंगलम जैनधर्मोऽस्तु मङ्गलम् सर्वमंगल मांगल्यम सर्वमङ्गलमाङ्गल्यं सर्वकल्याणकारकम सर्वकल्याणकारकं प्रदानं सर्वधर्माणां प्रदानं सर्वधर्माणां जैनं जयतु शासनम् जैनं जयतु शासनम्। विश्व स्वतंत्र के प्रथमाचार्य आचार्य श्री शांति सागर जी मुनि महाराज की जय। आचार्य संत शिरोमणि विद्यासागर मुनि महाराज की जय। आचार्य अर्जुन सागर जी महाराज की जय। ನಿಮಗೆಲ್ಲರಿಗೂ 8 ದಿವಸ ಆಯ್ತು ಇಷ್ಟೊಳಗೆ ಸಮ್ಯಕ್ ಜ್ಞಾನವನ್ನ ಕೊಡುವಂತ ಪ್ರಯತ್ನವನ್ನ ಇಲ್ಲಿಯ ಸಮಾಜದ ಮುಖಂಡರು ಮತ್ತು ಹೊರಗಿಂದ ಬಂದಂತ ವಿದ್ವಾನರು ಪ್ರಯತ್ನ ಪಡ್ತಾ ಇದ್ದಾರೆ. ಸಮ್ಯಕ್ ಜ್ಞಾನ ಎಲ್ಲಿ ತನಕ ಈ ಆತ್ಮನಿಗೆ ಆಗಲ್ಲ ಅಲ್ಲಿ ತನಕ ಈ ಆತ್ಮ ಅಜ್ಞಾನಿ ಇರ್ತಾನೆ, ಮಿಥ್ಯಾಜ್ಞಾನಿ ಇರ್ತಾನೆ. ಸಮ್ಯಕ್ ಜ್ಞಾನ ಆಯ್ತು ಅಂತಂದ್ರೆ ಈ ಆತ್ಮಲಿರ್ತಕ್ಕಂಥ ಚಾರಿತ್ರ ಮತ್ತೆ ದರ್ಶನ ಎರಡೂ ಕೂಡ ಸಮ್ಯಕ್ ಚಾರಿತ್ರ ಸಮ್ಯಕ್ ದರ್ಶನ ಆಗ್ತದೆ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಇಲ್ಲದೆ ಮೋಕ್ಷ ಇಲ್ಲ. ಯಾವ ಜೀವಕ್ಕೂ ಮೋಕ್ಷ ಇರಲ್ಲ. ಇವು ಮೂರರಿಂದನೇ ಮೋಕ್ಷ ಸಿಗ್ತದೆ. ಅದಕ್ಕಾಗಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಪಡ್ಕೊಳ್ಳೋದು ಬಹಳ ಅನಿವಾರ್ಯ ಐತಿ ಭವ್ಯ ಜೀವಕ್ಕೆ. ನೀವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಿ ಸಮ್ಯಕ್ ಜ್ಞಾನ ಜೊತೆಗೆ ನಮಗೆ ಸಮ್ಯಕ್ ಚಾರಿತ್ರವು ಸಿಗಲಿ. ಆ ಮಹಾವೀರ ಮತ್ತು ಪಾರ್ಶ್ವನಾಥ್ ಭಗವಂತರಂಗೆ ನಾವು ಕೂಡ ಪವಿತ್ರರಾಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀರಿ. ಅದು ಒಂದು ಶಿಬಿರದಿಂದ ಆಗಂಗಿಲ್ಲ. ಇಂಥ ಎಷ್ಟೋ ಶಿಬಿರ ಆದಾಗ ಆತ್ಮನಲ್ಲಿ ಸಂಸ್ಕಾರ ಆಗ್ತದೆ. ಒಬ್ಬರಿಗೊಬ್ಬರು ಚರ್ಚೆ ಮಾಡಿದಾಗ ಜ್ಞಾನ ಆಗ್ತದೆ. ನಾವಿಲ್ಲಿ ಕೇಳ್ಕೊಂಡವರು ಮನೆಗೆ ಹೋಗಿ ಹಂಗೆ ಏನು ಹಂಗೆ ಹಿಂದಿದ್ದಂಗೆ ಹಂಗೆ ಬಿಟ್ಟು ನಡೆಯಂಗಿಲ್ಲ. ಕಲ್ತೀವಿ ಅದ್ ನನ್ನ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಆಚರಣೆಯಲ್ಲೂ ಕೂಡ ತರಬೇಕು. ಕೆಲವು ಬಾಲಿಕೆಯರು ನಿಯಮ ತಗೊಳ್ತಿದ್ದಾರೆ. ಬಹಳಷ್ಟು ಸಣ್ಣ ಸಣ್ಣ ಪುಟ್ಟ ಅವರಿಗೆ ಎಷ್ಟು ಆಗತ್ತಷ್ಟು ನಿಯಮ ತಗೊಳ್ತಿದ್ದಾರೆ. ಮಾಡಿದ್ರೆ ನಾವು ಊಟ ಮಾಡುವಾಗ ಮೌನ ಇರ್ತೀವಿ. ಊಟ ಮಾಡುವಾಗ ಟಿವಿ ನೋಡ್ತಾ ಊಟ ಮಾಡಂಗಿಲ್ಲ. ಕೇಳಿ ಹುಡುಗರು ಯಾರು ತಗೊಂಡಲ್ಲ ಇಷ್ಟು ಇವ್ರು ತಗೊಂಡ್ಯಾರ. ಟಿವಿ ನೋಡ್ತಾ ನಾವು ಊಟ ಮಾಡಂಗಿಲ್ಲ ಅಂತ ನಿಯಮ ತಗೊಂಡಿದ್ದಾರೆ. ಊಟ ಮಾಡುವಾಗ ಮೌನ ಇದ್ದು ಊಟ ಮಾಡ್ತೀವಿ ಇನ್ನು ನಿಯಮ ತಗೊಂಡ್ಯಾರ. ಮತ್ತೇನ್ ತಗೊಂಡಿದ್ದಾರೆ ಮಾಡಿದ್ರೆ ನಾವು ಬಸ್ತಿಗೆ ಒಂದು ಜಪಮಾಲ ಆದ್ರೆ ಜಪ ಮಾಡ್ತೀವಿ 108 ಸರಿ ಇನ್ನೂ ನಿಯಮ ತಗೊಂಡ್ಯಾರ. ದಿನಾ ಒಂದ್ಸರಿ 24 ಗಂಟೆ ಒಳಗೆ ಒಂದ್ಸರಿ ಜಿನೇಂದ್ರ ಭಗವಂತನ ದರ್ಶನ ಮಾಡ್ತೀವಂತ ಎಷ್ಟೋ ಜನ ತಗೊಂಡ್ಯಾರ. ಸಾಮಾನ್ಯ ಬಾಲಿಕೆಯರೆಲ್ಲ ತಗೊಂಡಿರ್ಬೇಕು. ಇನ್ನು ಉಳಿದವರು ಕೂಡ ತಗೊಳ್ಳೋದಿಲ್ಲ. ಇನ್ನು 2 ದಿವಸ ಐತಿ. ಹುಡುಗರು ಮಾತ್ರ ಯಾರು ತಗೊಂಡಿಲ್ಲ. ಯಾಕೆ ಅವ್ರಿಗೆ ಹೇಳಿಲ್ಲೋ ಟೀಚರ್ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಇನ್ನು 2 ದಿವಸ ಐತಿ. ಹುಡುಗರು ವಿಚಾರ ಮಾಡ್ರಿ. ದಿನ ಬಸ್ತಿಗೆ ಬರೋದು, ಬಸ್ತಿಗೆ ಬರುವಾಗ ಏನೋ ಬಾಯಿಗೆ ತಿನ್ನಬಾರ್ದು. ಬಾಯಲ್ಲಿ ಎಂಜಿನ ಬಾಯಲ್ಲಿ ಭಗವಂತ ಮಂದಿರಕ್ಕೆ ಬರಬಾರ್ದು.
ಮಂದಿರಕ್ಕೆ ಬಂದಾಗಂತೂ ಏನು ತಿನ್ನಬಾರ್ದು. ಮಂದಿರದೊಳಗೆ ತಿನ್ನಕ್ಕೆ ಹೇಳಿಲ್ಲ, ಅಲ್ಲಿ ಬಿಡ್ಲಿಕ್ಕೆ ಹೇಳಿದ್ದಾರೆ, ತ್ಯಾಗ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮಂದಿರದ ಒಳಗಡೆ ಏನೇನೋ ಬಾಯಿಗೆ ಹಾಕಬಾರ್ದು. ಆ ಗೊತ್ತಿಲ್ಲದಾಗ ಸಣ್ಣ ಅವಸ್ಥೆ ಇದ್ದಾಗ ಮನೆಗೆ ಬಂದು ಏರ್ಸಂತ ಮಾಡೋಕ್ಕೆಲ್ಲ ತಿಂದಿರ್ಬೋದು, ಅದು ಬೇರೆ. ಕೆಲವರು ಅಕ್ಕಿ ತಿಂದ ಕುತ್ಕೊಂತಾರೆ. ವಿಶಾಲ ಕೇಳಿಲ್ಲ, ಮಂದಿರದೊಳಗೆ ಭೋಗಿಸುವಂತ ಜಾಗ ಅಲ್ಲ, ಅದು ತ್ಯಾಗ ಮಾಡುವಂತ ಜಾಗ ಐತಿ. ಭೋಗಿಸೋದು ಹೊರಗಡೆ, ಗೇಟ್ ಹೊರಗಡೆ, ತಿನ್ನೋದು ಹೊರಗಡೆ. ಇದು ಮಂದಿರಕ್ಕೆ ಬಂದ ನಂತರ ತ್ಯಾಗ ಭಾವನೆ ಹುಟ್ಟಬೇಕು. ನಾ ಏನೂ ತಿನ್ಬಾರ್ದು, ಎಂಜಲ ಆಗ್ಬಾರ್ದು. ಬಾಯಿ ಮಂದಿರಕ್ಕೆ ಹೋಗೋದ ಗುಟ್ಕಾ ತಿನ್ಕೊಂತ ಮಂದಿರಕ್ಕೆ ಹೋಗ್ಬಾರ್ದು, ಅದು ದೊಡ್ಡ ಪಾಪ. ಅದು ಸಲಹೆ ಕುಡಿದವ್ರು ಮಂದಿರದೊಳಗೆ ಹೋಗ್ಬಾರ್ದು, ಅಂತ ಮತ್ತು ದೊಡ್ಡ ಪಾಪ. ಮಲಮೂತ್ರ ವಿಸರ್ಜನೆ ಮಾಡಿದಂತ ಬಟ್ಟೆಗಳನ್ನ ಹಾಕೊಂಡು ಮಂದಿರದೊಳಗೆ ಹೋಗ್ಬಾರ್ದು. ಗೊತ್ತಾಯ್ತು? ಇದಕ್ಕೆ ಹೋಗಿ ಮಂದಿರಕ್ಕೆ ಹೋಗ್ಬಾರ್ದು. ನೀವು ಡೈರೆಕ್ಟ್ ಹೇಳ್ಬೇಕೀಗ. ಮಂದಿರಕ್ಕೆ ಹೋಗೋದಾದ್ರೂ ಕೂಡ ಕಾಲು ಕೈ ತೊಳ್ಕೊಂಡು ಮಂದಿರ ಹೊರಗಡೆಗೆ ಇದು ಮಾಡಿ ಬನ್ನಿ ಅಂತ ಇಟ್ಕೊಳ್ರಿ. ಇದನ್ನ ಮಂದಿರ ಹೊರಗಡೆಗೆ ಕಾಲು ಕೈ ಎಲ್ಲ ತೊಳ್ಕೊಂಡು ಶಿಸ್ತಾಗಿ ನಮೋಕಾರ ಮಂತ್ರ ಜಪ ಮಾಡಿ ಶುದ್ಧಿ ಮಾಡ್ಕೊಂಡು ಹೋಗ್ಬೇಕು. ಏನಾಗುತ್ತೆ ಒಳಗಡೆ ಹೋದ್ರೆ ಮಾಡಿದ್ರೆ ಅಂತ ಕೇಳ್ಬೋದು. ಉದಾಹರಣೆ ಕೊಡ್ತೀನಿ ಕೇಳ್ರಿ. ಒಬ್ಬ ಹುಡುಗ ಏನ್ ಮಾಡ್ದ, ಕಾಲು ಕೈ ತೊಳ್ಕೊಂಡಿಲ್ಲ, ಹಂಗೆ ಎಲ್ಲೋ ಹೊರಗಡೆಯಿಂದ ಬಂದು ಸೀದಾ ಮಂದಿರ ಒಳಗೆ ಹೋದಂದ್ರೆ ಚಕ್ರ ಬಂತ ಅವನಿಗೆ. ಚಕ್ರ ಬಂದು ಕೆಳಗೆ ಬಿದ್ದಂದ್ರೆ ನಾವು ಅಲ್ಲೇ ಇದ್ದೀವಿ, ಎಲ್ಲಿ ಹಿಂದ್ಗಡೆ ಅಲ್ಲೇ ರೂಮ್ ಆಗಿದ್ದೀವಿ. ಹಂಗೆ ಕರ್ಕೊಂಡು ಬಂದ್ರು ಯಾರು ಪಂಡಿತರು ಅಥವಾ ಯಾರ ಮನೆಯಲ್ಲಿ ಕರ್ಕೊಂಡು ಬಂದ್ರಪ್ಪ. ಇಲ್ಲೆಲ್ಲ ಅದು ಬೇರೆ ಊರಾಗಿ ಕರ್ಕೊಂಡು ಬಂದ್ರೆ ಏನಾಯ್ತು ಅಂತ ಕೇಳಿದೆ. ಮಂದಿರದ ಚಕ್ರ ಬಂದು ಬಿದ್ದ, ಭಗವಂತ ದರ್ಶನ ಬಂದಿದ್ದೇವ. ನಾವು ಕೇಳಿದೆ ಏನೇನ್ ಮಾಡಿದೋ, ಆದ್ರೆ ಸೀದಾ ಮಂದಿರ ಒಳಗೆ ಹೋದ, ಏನು ಮಾಡಿಲ್ಲ, ಕಾಲು ತೊಳೆದಿಲ್ಲ. ಕಾಲ ನೋಡಿದ್ರೆ ಸೆಗಣಿ ಹತ್ತಿತ್ತು ಕಾಲಿ. ಅದಕ್ಕಾಗಿ ಭಗವಂತನ ದರ್ಶನಕ್ಕೆ ದೇವತೆಗಳ ಸಹಿತ ಬಂದಿರ್ತಾರೆ. ಹಾಗೆಲ್ಲ ನಾವು ಭಗವಂತ ದರ್ಶನದಲ್ಲಿ ಮಂದಿರಕ್ಕೆ ಒಂದು ಅಪಮಾನ ಮಾಡಿದೆವು, ಭಗವಂತರ ಅಶುದ್ಧ ಕಾಲ, ಅಶುದ್ಧ ಬಾಯಿಲಿ, ಅಶುದ್ಧ ಕೈಲಿ ಹೋಗಿ ಭಗವಂತ ದರ್ಶನ ಮಾಡುವ ಅಂದ್ರೆ ಅವ್ರಿಗೆ ಸಹನ ಆಗಂಗಿಲ್ಲ. ಯಾವ ರೀತಿಯಿಂದಲೋ ನಿಮಗೆ ತೊಂದರೆ ಕೊಡ್ತಾರೆ. ಭಗವಂತ ದರ್ಶನ ಹಿಂಗ್ ಬರ್ತೀವಿ. ಅದಕ್ಕಾಗಿ ಏನ್ ಮಾಡ್ಬೇಕು, ಕಾಲು ಕೈ ತೊಳ್ಕೊಳ್ಳದೆ ಮಂದಿರದೊಳಗೆ ಹೋಗ್ಬಾರ್ದು, ಬಾಯಿ ಸ್ವಚ್ಛ ಇಟ್ಕೊಂಡು ಹೋಗ್ಬೇಕು. ಗೊತ್ತಾಯ್ತು ಹುಡುಗರ? ಭಗವಂತನ ಮೂರ್ತಿ ಸ್ಪರ್ಶ ಮಾಡಿದ್ರೆ ಮಡಿ ಇಲ್ಲ ಅಂದ್ರೆ ಸ್ಪರ್ಶ ಮಾಡಲೇಬಾರ್ದು. ಭಗವಂತ ಮೂರ್ತಿಯನ್ನ ವೇದಿ ಸಹಿತ ಸ್ಪರ್ಶ ಮಾಡ್ಲಿಕ್ಕೆ ಹೇಳಿಲ್ಲ. ಭಗವಂತರಂತದ್ದು ಮಡಿ ಉಟ್ಕೊಂಡೆ ಭಗವಂತ ಸ್ಪರ್ಶ ಮಾಡ್ಬೇಕು. ಯಾಕಂತಂದ್ರೆ ಪಂಚ ಕಲ್ಯಾಣ ಮಾಡಿ ಮೂರ್ತಿಯನ್ನ ಭಗವಂತನಾಗಿ ಮಾಡಿದ್ದಾರೆ. ಆ ಅತಿಶಯಕಾರಿ ಮೂರ್ತಿಯನ್ನು ನಾವು ಹಂಗೆ ಮುಟ್ಟಿದ್ರೆ ನಮಗೆ ಚಲೋ ಆಗಂಗಿಲ್ಲ. ಅದಕ್ಕಾಗಿ ಮಡಿ ಹಾಕೊಂಡೇ ಭಗವಂತನನ್ನು ಸ್ಪರ್ಶ ಮಾಡ್ಬೇಕು. ನಿಮ್ಗೆಲ್ಲರಿಗೂ ಮಡಿ ಹಾಕೋದಕ್ಕೂ ಸಹಿತ ಒಂದೆರಡು ದಿವಸ ಹಂಗೆ ಹೆಚ್ಚು ಕಮ್ಮಿ ಆಯ್ತು, ಏನೇನೋ ಹೆಂಗ ಮಾಡಿ ಮಡಿ ಹಾಕೊಂತಿದ್ರು. ಈಗ ಸ್ವಲ್ಪ ಚಲೋ ಹಾಕೊಂತಿದ. ಯಾಕ ಮಡಿ ಹಾಕುವಂತ ರೀತಿ ನಮ್ಗೆ ಗೊತ್ತಿಲ್ಲ, ಹೆಂಗ್ ಹಾಕ್ಬೇಕು ಏನು ಅಂತ. ಇವರಿಗೆಲ್ಲ ಮಡಿ ಹಾಕುವಂತ ರೀತಿಯನ್ನ ಚೆನ್ನಾಗಿ ಕಲಿಸಿ. ಈಗ ಟೀಚರ್ ಹೇಳಿರ್ಬೋದು, ನಾವು ಹೇಳಿವಿ. ಮಡಿ ಹಾಕುವಾಗ ಒಳಗಿನ ವಸ್ತ್ರ ಯಾವುದೇ ಒಂದು ದಾರ ಸಹಿತ ಮಡಿ ಇರಬಾರ್ದು. ಶರೀರದಾಗ ಮಡಿ ಇರ್ಬೇಕು, ಎಲ್ಲದೂ ಇರ್ಬೇಕು. ದಾರ ಐತಂದ್ರೆ ಅದು ಹಸಿ ಮಾಡ್ಕೊಂಡಾರು ಹಾಕಬೇಕು ಮಡಿ. ಒಳಗಡೆ ವಸ್ತ್ರ ಎಲ್ಲವೂ ಕೂಡ ಚೇಂಜ್ ಮಾಡ್ಬೇಕು, ಅದೇ ಮಡಿ ಐತಿ. ಒಳಗಡೆ ವಸ್ತ್ರ ಹಂಗಿರ್ತದೆ, ಮೇಲಿಂದ ಬಿಳಿ ಬಟ್ಟೆ ಹಾಕೊಂಡ್ರೆ ಮಡಿ ಅಲ್ಲ. ಅಲ್ಲಿ ಕೆರೆಯಲ್ಲಿ ಬಿಳಿ ಹಕ್ಕಿ ಇರ್ತಾವಲ್ಲ, ಪಕ್ಷಿ, ಅವೇನ್ ಮಾಡ್ತಾವ ಗೊತ್ತಾ, ಬೆಳ್ಳಗಿರ್ತಾವ, ಒಳ ಚಂದ ಕಾಣ್ತಾವ. ಸರಿ, ಏನ್ ಮಾಡ್ತಾವ ಅಲ್ಲಿ, ಒಂದು ಕಾಲು ಇಟ್ಕೊಂಡು ನಿಂತ್ಕೊಂತಾವ. ಹಿಂಗೆ ಕೆಳಗೆ ಮೀನು ಬಂತಂದ್ರೆ ಹಿಡಿದು ಕೊಡ್ತಾವ. ಅದೊಂದು ಬೆಳ್ಳಗಿದ್ದೆಲ್ಲ ಧರ್ಮ ಅಂತ ತಿಳ್ಕೊಬೇಡಿ. ಅದು ಪವಿತ್ರ ಇರಬೇಕು. ಮನ ವಚನ ಕಾಯ ಸುದ್ದಿ ಅಂದ್ರೆ ಏನು? ಮನಸ್ಸುದ್ದಿ ಅಂದ್ರೆ ನನ್ನ ಮನಸ್ಸು ಪವಿತ್ರ ಇದೆ, ಯಾರ ಮೇಲೆ ಜಗಳ ಮಾಡಿಲ್ಲ, ಯಾರಿಗೂ ದ್ರೋಹವನ್ನು ಬಯಸ್ತಿಲ್ಲ, ಯಾರ ಮೇಲೆ ನಾವು ಈರ್ಷ್ಯೆಯನ್ನು ಇಟ್ಕೊಂಡಿಲ್ಲ, ನನ್ನ ಮನಸ್ಸು ಶುದ್ಧ ಇದೆ. ಮನಸ್ಸುದ್ದಿ. ವಚನ ಸುದ್ದಿ ಅಂದ್ರೆ ಮಾತಿನಿಂದ ಕೆಟ್ಟ ವಚನಗಳನ್ನ ನಾವು ಆಡ್ತಾ ಇಲ್ಲ, ಅಪವಿತ್ರ ಶಬ್ದಗಳನ್ನ ನಾವು ಬಳಸ್ತಾ ಇಲ್ಲ.
ಇದಕ್ಕೆ ವಚನ ಶುದ್ಧಿ ಆಯ್ತು. ಕಾಯಿ ಶುದ್ಧಿ ಅಂದ್ರೆ ಏನು? ಹಾಕಿದಂತ ವಸ್ತ್ರ ನನ್ನ ಶುದ್ಧಿದೆ. ಶರೀರದಲ್ಲಿ ಯಾವುದೂ ರೋಗ ಇಲ್ಲ. ಶರೀರದಲ್ಲಿ ರೋಗ ಇದ್ದವರು ಅಭಿಷೇಕ ಮಾಡಕ್ ಬರಂಗಿಲ್ಲ. ಕೈ ನಡುಗೋರು ಅಭಿಷೇಕ ಮಾಡಕ್ ಬರಂಗಿಲ್ಲ. ಕಣ್ಣು ಕಾಣಿದವರು ಅಭಿಷೇಕ ಮಾಡಕ್ ಬರಂಗಿಲ್ಲ. ಅತಿ ಮುದುಕ ಆದ್ರೆ ಅಂದ್ರೂ ಕೂಡ ಅವನಿಗೆ ಕಳಸ ಹಿಡಿಯಕ್ ಆಗಲ್ಲ ಅಂದ್ರೂ ಕೂಡ ಭಗವಂತನ ಎತ್ತಕ್ಕೂ ಬರಲ್ಲ, ಅಭಿಷೇಕ ಮಾಡಕ್ ಬರಂಗಿಲ್ಲ. ಲಕುವ ಹೊಡಿತಂದ್ರೆ ಅಭಿಷೇಕ ಮಾಡಕ್ ಬರಂಗಿಲ್ಲ. ಯಾಕೆ? ಕೈ ನಡುತ್ತಿರ್ತಾವ. ನಿಮ್ಗೆಲ್ಲರಿಗೂ ಚಲೋ ಇದೆ, ಏನೂ ಇಲ್ಲ, ರೋಗ ಇಲ್ಲ, ಕೈ ಎಲ್ಲ ಚಲೋ ಇದೆ, ಲಕುವ ಹೊಡೆದಿಲ್ಲ, ಮತ್ತೆ ಯಾವುದೇ ತರದ ಶರೀರದಲ್ಲಿ ರೋಗ ಇಲ್ಲ. ನಾವು ಯೌವನ ಅವಸ್ಥೆ, ಹುಡುಗರ ಅವಸ್ಥೆ ಇದೀವಿ ಅಂತಂದ್ರೆ ದಿನ ಅಭಿಷೇಕ ಮಾಡ್ಲಿಕ್ಕೆ ಹೇಳಿದ್ದಾರೆ ನಿಮ್ಗೆ. ಯಾಕೆ? ಮುಂದೆ ಆ ಸ್ಥಿತಿ ನಮಗ್ ಬರಬಾರ್ದು. ಯಾವ ಸ್ಥಿತಿ? ಕೈ ರೋಗ ಬರೋದು, ಕೈ ಹೆಳವಾಗೋದು, ಈ ಸ್ಥಿತಿ ಬರಬಾರ್ದು ಅಂತಂದ್ರೆ ಚಲೋ ಇದ್ದಾಗ ಪುಣ್ಯ ಕಟ್ಕೋಬೇಕು. ಈ ಕೈಯಲ್ಲಿ ಏನೇನು ಮಾಡ್ತೀರಿ? ಮುಟ್ಬಾರ್ದಿದ್ದೆಲ್ಲ ಮುಟ್ತೀರಿ, ಅಪವಿತ್ರ ಆಗಿರ್ತದೆ. ಅದನ್ನ ನೀವು ಶುದ್ಧಿ ಮಾಡ್ಕೊಂಡು, ಮನವಚನ ಕಾಯಿ ಶುದ್ಧಿ ಮಾಡ್ಕೊಂಡು ಬಂದು ಭಗವಂತನನ್ನು ಸ್ಪರ್ಶ ಮಾಡಿದ್ರೆ ಏನ್ ಮಾಡಿದ್ರು ಕೂಡ ಪ್ರಕ್ಷಾಳನ ಆಗ್ತಾ ಇರ್ತದೆ. ಅದಕ್ಕಾಗಿ ದಿನನಿತ್ಯ ಶ್ರಾವಕರಿಗೆ ಹೇಳಿದ್ದಾರೆ, ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಅಂತ ದಿನ ದಿನ ಅಂತ ಹೇಳಿದ್ದಾರೆ. ಷಟ್ಕರ್ಮಾಣಿ ದಿನೇ ದಿನೇ ಸಾವಯಾನಂ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಶ್ರಾವಕರಿಗೆ ಷಟ್ಕರ್ಮವನ್ನ ದಿನ ದಿನ ಮಾಡ್ತಾ ಇರ್ಬೇಕಂತೆ. ₹1 ಕಾಣಿಕೆ ಡಬ್ಬದಲ್ಲಿ ಹಾಕ್ತಾ ಇರ್ಬೇಕು. ಮಕ್ಕಳಿಗೆ ಇದು ಸಂಸ್ಕಾರ ಕಲಿಸ್ಬೇಕು. ದಾನ ಕೊಡುವಂಥದ್ದು. ಬರ್ತಡೇ ದಿವಸ ಕೇಕ ಕಟ್ ಮಾಡಿ ತಿನ್ನೋದಿಲ್ಲ, ದಾನ ಕೊಡುವಂತ ಪರಂಪರೆ ಕಲಿಸ್ಬೇಕು. ಗುರುಗಳಲ್ಲಿದ್ದರಲ್ಲೇ ಕರ್ಕೊಂಡು ಹೋಗಿ ಅವರಿಗೆ ಅವ್ರ ಕೈಯಿಂದ ಆಹಾರ ಕೊಡಿಸ್ಬೇಕು. ಅಥವಾ ನಾವು ಈ ಮಂದಿರಕ್ಕೆ ಈ ವಸ್ತು ಕೊಡ್ತೇವೆ ಅಂತ ದಾನ ಕೊಡ್ಬೇಕು. ಮಂದಿರಕ್ಕೆ ಯಾವ ವಸ್ತು ಕಮ್ಮಿ ಇದೆ ಅದನ್ನ ತಂದು ಕೊಡ್ಬೇಕು. ಮಂದಿರದಲ್ಲಿ ಬಹಳ ವಸ್ತು ಬೇಕಾಗಿರ್ತಾವ. ಉಪಕರಣ, ಚಟಾಯಿ ಬೇಕಾಗಿರ್ತಾವ, ಸ್ಟೀಲ್ ಪಾಠ ಬೇಕಾಗಿರ್ತಾವ, ಅಭಿಷೇಕ ಗಿಂಡಿ ಬೇಕಾಗಿರ್ತಾವ, ಚಾಮರಗಳು ಬೇಕಾಗಿರ್ತಾವ ಬಿಸ್ಲಿಕ್ಕೆ. ಇವತ್ತು ಚಾಮರನೇ ಏರ್ಸಿಲ್ಲ. ಇನ್ನು ಚಾಮರ ಏರಿಸುವಂತ ಪದ್ಧತಿ ಉತ್ತರ ಕಡೆ ಆದ್ರೆ ಅಭಿಷೇಕ ಆದಂಗೆ ನೋಡ್ಬೇಕು ಹೆಂಗ್ ಮಾಡ್ತಾರಂತ. ಹಿಂಗ್ ಮಾಡ್ತಾರೆ, ನಿಮ್ಗೆ ಏರಿಸಿಲ್ಲ. ಛತ್ರತ್ರಯ ಚಾಮರ ಇದು ಯಾರು ಭಗವಂತನ ಮೇಲೆ ಛತ್ರತ್ರಯ ಸ್ಥಾಪನೆ ಮಾಡ್ತಾರೆ, ಯಾರು ಭಗವಂತನ ಉಂಚ ಸ್ಥಾನದಲ್ಲಿ ಕೊಂಡಿಸ್ತಾರೆ, ಯಾರು ಭಗವಂತನಿಗೆ ಚಾಮರವನ್ನು ಬೀಸ್ತಾರೆ, ಮುಂದಿನ ಜನದಲ್ಲಿ ಆ ಭವ್ಯಾತ್ಮನನ್ನು ಉಂಚ ಸ್ಥಾನದಲ್ಲಿ ಕೊಂಡಿಸ್ತಾರೆ. ಮತ್ತು ಅವನ ಎರಡೂ ಕಡೆಯಿಂದ ಚಾಮರ ಬೀಸ್ತಾ ಇರ್ತಾರೆ. ಮೇಲ್ಗಡೆ ಛತ್ರತ್ರಯ, ಛತ್ರಪತಿ, ಛತ್ರವನ್ನ ಸ್ಥಾಪನೆ ಮಾಡಿರ್ತಾರೆ. ಇಷ್ಟು ಪುಣ್ಯ ಕಟ್ಕೊಂತ ನಾವು ಭವ್ಯ ಜೀವ ಜಿನ್ನ ಯಾರು ಛತ್ರತ್ರ ಏರಿಸ್ತಾರೆ, ಯಾರು ಚಾಮರ ಬೀಸ್ತಾರೆ, ಯಾರು ಭಗವಂತನು ಪಾಂಡವ ಶೈಲಿಯ ಉಂಚ ಸ್ಥಾನದಲ್ಲಿ ಕ್ರೀಮಿಸಿ ಎಲ್ಲರಿಗೂ ತೋರಿಸ್ತಾ ಅಭಿಷೇಕ ಮಾಡ್ತಾರೆ. ಮುಂದಿನ ಜನದಲ್ಲಿ ಕೋಟ್ಯಾಂತರ ಜನಗಳ ಮುಂದೆ ನಿಮ್ಮನ್ನು ಮೇಲೆ ಕುಂಡಿಸಿ ತೋರಿಸ್ತಾ ಇರ್ತಾರೆ. ರಾಜಾದಿರಾಜ, ಇವನು ರಾಜ ಇದ್ದಾನೆ, ರಾಜಾದಿರಾಜ ಬರ್ತಾ ಇದ್ದಾರೆ, ಹುಷಾರ್ ಅಂತ ಕೂಗ್ತಾನೆ. ಯಾರು? ಗೇಟ್ ಕೀಪರ್ ನಿಂತ್ಕೊಂಡು. ಯಾಕೆ? ನೀವಿಲ್ಲಿ ಭಗವಂತರನ್ನ ಸನ್ಮಾನ ಮಾಡಿದಿರಿ, ಗುರುಗಳನ್ನ ಸನ್ಮಾನ ಮಾಡಿದಿರಿ. ಆ ಪುಣ್ಯದ ಫಲ ಮುಂದಿನ ಜೀವನದಲ್ಲಿ ನಿಮ್ಮನ್ನ ರಾಜನಾಗಿ ಮಾಡುತ್ತಾ ಪುಣ್ಯ. ಅದಕ್ಕಾಗಿ ದಿನಾ ಭಗವಂತನ ಅಭಿಷೇಕ ಮಾಡಬೇಕು, ಉಂಚ ಸ್ಥಾನದಲ್ಲಿ ಕುಂಡಿಸ್ಬೇಕು, ಅವ್ರಿಗೆ ಛತ್ರತ್ರ ಏರಿಸ್ಬೇಕು, ಅವ್ರಿಗೆ ಚಾಮರವನ್ನು ಬೀಸಬೇಕು, ವಿಜೃಂಭಣೆ ತರಬೇಕು. ಇಲ್ಲೇ ಚಿತ್ರ ಹೋಗಿ ನೋಡ್ರಿ, ದಿನ ನಿಮ್ಮಂತ ಯುವಕರು ಬೇಡ ಅಂದ್ರೆ 25 ಜನ ಇರ್ತಾರೆ. ಭಗವಂತನ ವೈಭವದಿಂದ ತಗೊಂಡು ಬಂದು ಮಾನವ ಸೇವೆ ಕುಣಿಸ್ತಾರೆ. ಆಮೇಲೆ ಅಭಿಷೇಕ ಆದ ನಂತರ ವೈಭವದಿಂದ ತಗೊಂಡೋಗಿ ವಿರಾಜಮಾನ ಮಾಡ್ತಾರೆ. ಇಲ್ಲೇ ತಿರುಗಡೆ ಹೋಗಿ ನೋಡ್ರಿ, ಬೇಡ ಅಂದ್ರೆ 15-20 ಜನ ಇದ್ದೇ ಇರ್ತಾರ. ಅಭಿಷೇಕ ಗಂಡಸರು, ಹೆಂಗಸರು ನೋಡ್ಲಿಕ್ಕೆ ಒಂದು 50 ಜನ ಇರ್ತಾರೆ. ಅಭಿಷೇಕ ಮಾಡಿ ವಿರಾಜಮಾನ ಮಾಡಿ ಹೋಗ್ತಾರೆ. ಅಂದ್ರಲ್ಲಿ ಹೋಗಿ ನೋಡ್ರಿ, ಅದು ಕೂಡ ವೇದಿಕೆ ಕೂಡ ಸುಂದರ ಮಾಡಿದಾರೆ. ಅಲ್ಲಿ ಶ್ರಾವಕರು ಪೂಜೆ ಮಾಡ್ತಾರೆ, ಪಂಡಿತರು ಬರ್ತಾರೆ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಶ್ರಾವಕರು ತಮ್ಮ ಪುಣ್ಯ ಕಟ್ಕೊಂತ ಇರ್ತಾರೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀವಿ, ಯಾವತ್ತು ಪುರ್ಸೋತ್ ಇರ್ತದೆ ಆಲಸಿ ಮಾಡಬಾರ್ದು. 8 ಗಂಟೆಗೆ ಮಲ್ಕೊಂಡು ಹೊಡಿತಾ ಇರಬಾರ್ದು. ಹುಡುಗರು ಕೇಳ್ತಿದ್ರಿ, ಶಾಲೆ ಇರ್ಲಿ ಇಲ್ಲೇ ಇರ್ಲಿ, ಪರೀಕ್ಷೆ ದಿನ ಬಂದು ರವಿವಾರ ಆದ್ರೂ ಅಭಿಷೇಕ ಮಾಡಿ ಹೋಗ್ಬೇಕು. ಪರೀಕ್ಷೆ ಭಾಳ ಚಲೋ ಆಗುತ್ತೆ.
ನಿಮ್ಗೆ ನೆನಪಿಲ್ಲದಂತ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತಾವ. ಅದಕ್ಕಾಗಿ ಅಭಿಷೇಕ ಮಾಡುವಂತವರು ಎಲ್ಲಾ ಪುಣ್ಯವನ್ನು ಪಡ್ಕೊಂತಾರೆ, ಯಶಸ್ವಿ ಆಗ್ತಿರ್ತವ್ರದ್ದು. ಅದಕ್ಕಾಗಿ ಅಭಿಷೇಕ ಪೂಜೆ ಮಾಡುವಂತ ಕಾರ್ಯರೀತಿ ಸಾವಕರ ಮೊದಲನೇ ಕಾರ್ಯ ದೇವ ಪೂಜಾ ಅಂತ ಹೇಳಿದ್ದಾರೆ. ಈ ಕಾರ್ಯವನ್ನು ನಾವ್ ಯಾವಾಗಲೂ ಮರಿಬಾರ್ದು. ಜೈನರಾದವರು ಮಾಡ್ತೀವಂತಂದ್ರೆ ಬಾಕಿ ವಸ್ತೆಲ್ಲ ಬಹಳ ಕಠಿಣದಿಂದ ಸಾಧನೆ ಮಾಡ್ಬೇಕಾಗತ್ತೆ. ಪೂಜಾನೇ ಮಾಡ್ತೀವಿ, ದೇವ ಪೂಜೆ ಮಾಡ್ತೀವಿ, ದರ್ಶನ ಮಾಡ್ತೀವಿ ಅಂದ್ರೆ ನೀವು ಮಾಡುವಂತ ಕಾರ್ಯ ಸುಲಭ ಆಗುವಂತ ಕಾರ್ಯ ಕಠಿಣ ಆಗ್ತದೆ. ಅಂತಲೇ ಕಠಿಣದಿಂದ ಮಾಡ್ಬೇಕಾಗತ್ತೆ. ಎಲ್ಲ ಕಾರ್ಯ ಸುಲಭ ಆಗ್ಬೇಕು, ಸರಳವಾಗಿ ಆಗ್ಬೇಕಂತಂದ್ರೆ ಮೊದಲು ಭಗವಂತರ ಪೂಜಾ ದರ್ಶನ ಮಾಡ್ರಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳ್ತೀವಿ. ಮತ್ತು ಟೈಮ್ ಇದು ನಾಳೆ ನೋಡೋಣ. ಅಹಿಂಸಾ ಪರಮೋ ಧರ್ಮ ಕಿ ಜೈ. ಆಚಾರ್ಯ ಗುರುದೇವ ವಿದ್ಯಾಸಾಗರ ಮುನಿ ಮಹಾರಾಜ್ ಕಿ ಜೈ. परम पूज्य महान सागर मुनि महाराज की जय. ನೀವೆಲ್ಲ ಮಹಾರ್ಗೆ ಮಾಡ್ಕೊಡ್ರಿ, ಅವರು ಅಷ್ಟಕ್ಕೆ ಮಾಡ್ತಾರೆ.